ಇವತ್ತು ನಾನು ಬಂದಿರತಕ್ಕಂಥದ್ದು ಹಾಸನ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಪಕ್ಷದ ಜೊತೆಯಲ್ಲಿ NDA ಸಹಭಾಗಿತ್ವದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ. ನಾನು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ದಲಿತ ಸಂಘಟನೆಗಳ ಅನೇಕ ನನ್ನ ಮಿತ್ರರು ಸಹೋದರರು ಇವತ್ತು ನಮ್ಮ ಜೊತೆಯಲ್ಲಿ ಸುಮಾರು 17 ಸಂಘಟನೆಗಳ ಮುಖಂಡರು ನಮ್ಮ ಅಭ್ಯರ್ಥಿಗೆ ಮೈತ್ರಿ ಅಭ್ಯರ್ಥಿಗೆ ಸಹಕಾರ ಕೊಡಲಿಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ನನ್ನ ಜೊತೆಯಲ್ಲಿ ಇಷ್ಟೂ ಜನರು ಕೂಡ ಬಂದು ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಪಕ್ಷದ ಪರವಾಗಿ ಅವರು ಕೆಲಸ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡಲಿಕ್ಕೆ ಬಂದಿದ್ದರಿಂದ ನಾನು ಯಾವತ್ತೂ ಕೂಡ ಅವರಿಗೆ ಕೃತಜ್ಞನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ 28 ಕ್ಷೇತ್ರಗಳಿದೆ. ಕಳೆದ ಬಾರಿ ನಾವು ಸ್ವತಂತ್ರವಾಗಿ 25 ಪ್ಲಸ್ ಮಂಡ್ಯ 1 26 ಸ್ಥಾನಗಳನ್ನು ಗೆದ್ದಿದ್ವಿ. ಕಾಂಗ್ರೆಸ್ ಮತ್ತು ಜನತಾದಳ ಆ ಕಾಲದಲ್ಲಿ ಎರಡೂ ಪಕ್ಷಗಳು ಸೇರಿ ಚುನಾವಣೆಯನ್ನು ಮಾಡಿದ್ರು. ಅದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದರೆ ಈ ಬಾರಿ ಭಾರತೀಯ ಜನತಾ ಪಕ್ಷದೊಂದಿಗೆ ಜನತಾದಳ NDA ಜೊತೆಯಲ್ಲಿ ಸೇರಿದೆ. ಈ ಪ್ರಥಮ ಇದರಲ್ಲಿ 14 ಕ್ಷೇತ್ರಗಳು, ಎರಡನೇ ಹಂತದಲ್ಲಿ 14 ಕ್ಷೇತ್ರಗಳು ಚುನಾವಣೆ ನಡೀತಾ ಇದೆ. ಇನ್ನೇನು 26ನೇ ತಾರೀಕು ಈ ಕಡೆ 14ಕ್ಕೂ ಚುನಾವಣೆ, ಮತ್ತೆ 7ನೇ ತಾರೀಕು ಮುಂದಿನ ತಿಂಗಳು ಆ ಕಡೆಗೆ ನಡೀತದೆ. ನನಗೆ ವಿಶ್ವಾಸ ಇದೆ 28ಕ್ಕೆ 28 ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿ ಇರಬಹುದು, ಇದ್ರೂ ಕೂಡ ಮೋದಿಯವರ ಈ ದೇಶದಲ್ಲಿ ಇರ್ತಕ್ಕಂಥ ಅಲೆಯ ಮಧ್ಯದಲ್ಲಿ ಕಾಂಗ್ರೆಸ್ಸು ಚಿಂತಾಕ್ರಾಂತರಾಗಿದ್ದಾರೆ. ಕಾಂಗ್ರೆಸ್ಗೆ ಮೊದಲನೇದಾಗಿ ನಾಯಕತ್ವ ಇಲ್ಲ. ಇದು ದೇಶದ ಚುನಾವಣೆ, ಇದು ರಾಜ್ಯದ ಚುನಾವಣೆ ಅಲ್ಲ. ದೇಶದ ಚುನಾವಣೆ ಅಂತಂದ್ರೆ ಈ ದೇಶದ ಅಭಿವೃದ್ಧಿ ಮತ್ತು ದೇಶದ ಭದ್ರತೆ ಸುಭದ್ರತೆ ಈ ವಿಚಾರಗಳ ಮೇಲೆ ಚುನಾವಣೆ ನಡೀತದೆ. ಕಾಂಗ್ರೆಸ್ನವರು ಇವತ್ತಿಗೂ ಕೂಡ ರಾಜ್ಯದ ವಿಚಾರಗಳನ್ನು ಇಟ್ಕೊಂಡೇ ಇನ್ನೂ ರಾಜಕಾರಣ ಮಾಡ್ತಿದ್ದಾರೆ ಹೊರತು ದೇಶದ ಬಗ್ಗೆ ಇದುವರೆಗೂ ಅವರು ಮಾತಾಡ್ತಾ ಇಲ್ಲ, ಎಲ್ಲೂ ಭಾಷಣದಲ್ಲೂ ಮಾತಾಡ್ತಾ ಇಲ್ಲ. ಯಾಕಂತಂದ್ರೆ ದೇಶದ ವಿಚಾರದಲ್ಲಿ ಅವರ ಸಾಧನೆ ಶೂನ್ಯ. ಈಗಲೂ ಕೂಡ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಗ್ಯಾರಂಟಿಗಳನ್ನು ಇಟ್ಕೊಂಡೇ ಮುಂದೆ ಈಗಲೂ ಕೂಡ ಅವರು ಭಾಷಣ ಮಾಡ್ತಾರೆ, ಮಾತಾಡ್ತಾರೆ. ಅದನ್ನೇ ಬಿಟ್ಟರೆ ಮೋದಿಯನ್ನು ಬೈಯೋದು ಇಷ್ಟು ಬಿಟ್ಟರೆ ಅವರಿಗೆ ಇಶ್ಯೂಗಳೇ ಇಲ್ಲ. ಆದರೆ ನಾವು ನಮಗೇನು ಕಾಂಗ್ರೆಸ್ಸನ್ನು, ಈ ರಾಜ್ಯದ ಕಾಂಗ್ರೆಸ್ಸನ್ನು ಮೂದಲಿಸ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಯಾಕಂತಂದ್ರೆ ಇದು ದೇಶದ ಚುನಾವಣೆ. ಇವತ್ತು ಜನರಿಗೆ ಗೊತ್ತಿದೆ ಇಡೀ ದೇಶ ಯಾವ ರೀತಿ ಇವತ್ತು ಸುಭದ್ರವಾಗಿದೆ. ಬೇರೆ ದೇಶಗಳು ನಮ್ಮ ದೇಶವನ್ನು ನೋಡಿ ಕಾತುರರೆಂದಿದ್ದಾರೆ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ 5ನೇ ಸ್ಥಾನದಲ್ಲಿದ್ದು ಈಗಾಗಲೇ 3ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಮುಂದೆ ಪ್ರಥಮ ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ಗುರಿಯೊಂದಿಗೆ ಮಾನ್ಯ ಮೋದಿಜಿಯವರು ಕೆಲಸ ಮಾಡ್ತಿದ್ದಾರೆ. ಅನೇಕ ವಿಚಾರಗಳಲ್ಲಿ ಇವತ್ತು ಈ ದೇಶವಾಸಿಗಳಿಗೆ ಅನುಕೂಲ ಆಗ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದೆಲ್ಲ ಇರೋ ಕಾರಣದಿಂದ
ಮೋದಿಜಿಯವರ ನೇತೃತ್ವದಲ್ಲಿ ಈಗ 10 ವರ್ಷಗಳ ಕಾಲ ಆಡಳಿತ ಆಗಿದೆ. 3ನೇ ಅವಧಿಗೂ ಅವರನ್ನು ಆರಿಸಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿ ಜನರಿದ್ದಾರೆ. ಹಿಂದಿನ ಕಾಲ ಬೇರೆ ಇತ್ತು. 10 ವರ್ಷಗಳು ಆಡಳಿತ ಮಾಡಿದ್ರೆ ಸಹಜವಾಗಿ ಆಂಟಿ ಇನ್ಕಂಬೆನ್ಸಿ ಇರ್ತದೆ. ಮುಂದಿನ ಸಾರಿ ಅವರಿಗೆ ಮತ ಹಾಕೋದೇ ದುರ್ಲಭ ಅಂತಕ್ಕಂಥ ಭಾವನೆ ಇರ್ತದೆ. ಆದರೆ ಹಿಂದೆ ಒಂದೇ ಒಂದು ಏನಾದರೂ ಭ್ರಷ್ಟಾಚಾರ ನಡೆದ್ರೆ, ತಪ್ಪುಗಳು ನಡೆದ್ರೆ ಆಡಳಿತದಲ್ಲಿ ವರ್ಷಗಳಾದರೂ ಹೊರಗಡೆ ಬರ್ತಿರ್ಲಿಲ್ಲ. ಯಾಕೆಂತಂದ್ರೆ ಅದೊಂದು ರೀತಿಯ ಕತ್ತಲ ಕೋಣೆಯಲ್ಲಿ ಅಧಿಕಾರ ನಡೆಸಿದ ರೀತಿಯಲ್ಲಿತ್ತು. ಇವತ್ತಿನ ದಿನಗಳು ಆ ರೀತಿ ಇಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಟ್ರಾನ್ಸ್ಪರೆನ್ಸಿ ಇದೆ. ಏನೇ ತಪ್ಪು ನಡೆದ್ರೆ, ಒಂದು ಭ್ರಷ್ಟಾಚಾರ ನಡೆದ್ರೆ, ಬೆಳಗ್ಗೆ ನಡೆದ್ರೆ ಸಂಜೆ ಹೊತ್ತಿಗೆ ಇಡೀ ದೇಶಕ್ಕೆ, ದೇಶದ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಯಾಕೆಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟು ಆಕ್ಟಿವ್ ಆಗಿದೆ, ನಿಮ್ಮ ಮೀಡಿಯಾ ಕೂಡ ಅಷ್ಟೇ ಆಕ್ಟಿವ್ ಆಗಿದೆ. ಆದ್ರಿಂದ ಯಾರೇ ಕೂಡ ತಪ್ಪು ಮಾಡಿದರೆ ಜನ ಶಿಕ್ಷೆ ಕೊಡ್ತಕ್ಕಂಥ ದಿನಗಳು ಇದು. ಇಂಥ ಪರಿಸ್ಥಿತಿಯಲ್ಲಿ 10 ವರ್ಷ ಆಡಳಿತ ಮಾಡಿದ್ರೂ ಕೂಡ ಮೋದಿಯವರು 3ನೇ ಅವಧಿಗೂ ಅವರೇ ಬೇಕು ಅಂತಕ್ಕಂಥ ಭಾವನೆ ಜನರಲ್ಲಿ ಬಂದಿದೆಯಾ ಅಂತಂತಂದ್ರೆ ನಾನು ಒಂದೇ ಮಾತಿನಲ್ಲಿ ಹೇಳ್ಬೋದು, ಅವರೊಬ್ಬ ನಿಷ್ಕಳಂಕ ರಾಜಕಾರಣಿ. ಇವತ್ತಿನವರೆಗೆ ಹಗರಣಗಳು ನೂರಾರು ಬರ್ತಿದ್ವು ಕಾಂಗ್ರೆಸ್ನ ಅವಧಿಯಲ್ಲಿ. ಆದರೆ ಒಂದೇ ಒಂದು ಹಗರಣವನ್ನು ಕೂಡ ಇವತ್ತು ಯಾರಿಗೂ ಗುರುತಿಸಲಿಕ್ಕಾಗಲಾರದ ರೀತಿಯಲ್ಲಿ ನಿಷ್ಕಳಂಕವಾದ ಆಡಳಿತವನ್ನು ಈ ದೇಶಕ್ಕೆ ಮೋದಿಜಿಯವರು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೇನೆ. ಆದರೆ ಇವತ್ತು ಅನೇಕ ದಲಿತ ಸಂಘಟನೆಗಳ ನನ್ನ ಸಹೋದರರು ನಮ್ಮ ಜೊತೆಯಲ್ಲಿ ಇವತ್ತು ಸಹಕಾರ ಕೊಡ್ತಿದ್ದಾರೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಮಾಡಿಕೊಂಡಿತ್ತು. 47ರಲ್ಲಿ ಸ್ವತಂತ್ರ ಬಂದ ದಿನದಿಂದ KR ನಾರಾಯಣನ್ ಅವರು ಕೇಂದ್ರದಲ್ಲಿ ಮಂತ್ರಿ ಆಗುವವರೆಗೆ ಒಂದೇ ಒಂದು ರೂಪಾಯಿಯನ್ನು ಕೂಡ ದಲಿತ ಸಮುದಾಯಗಳಿಗೆ ಯಾವುದೇ ಕಾರ್ಯಗಳಿಗೆ ಕೇಂದ್ರ ಸರ್ಕಾರ ಇಟ್ಟಿರಲಿಲ್ಲ. ಅವರು ಯೋಜನಾ ಸಚಿವರಾದ ನಂತರ ಆವತ್ತು ಪ್ರಾರಂಭವಾಗಿದ್ದು ಪಂಚವಾರ್ಷಿಕ ಯೋಜನೆಗಳಲ್ಲಿ 7 ಪಂಚವಾರ್ಷಿಕ ಯೋಜನೆಗಳಲ್ಲಿ 1 ನಯಾ ಪೈಸೆಯನ್ನು ಇಟ್ಟಿರಲಿಲ್ಲ. ಅಲ್ಲಿಂದ ಪ್ರಾರಂಭ ಆಗಿದ್ದು ಇವತ್ತು ಎಲ್ಲರಿಗೂ ಕೂಡ ಅವರವರ ಪಾಲು ಸಿಗುವ ರೀತಿಯಲ್ಲಿ ಆಗಿದೆ. ದೇಶದಲ್ಲಿ ಇವತ್ತು ನಾವು ದಲಿತರಿಗೆ ಬಹಳ ಉದ್ಧಾರ ಮಾಡಿದ್ದೇವೆ ಅಂತೇಳಿ ಏನು ಕಾಂಗ್ರೆಸ್ ಹೇಳ್ತಿತ್ತೋ, ಅಂಬೇಡ್ಕರ್ ಅವರಿಂದ ಹಿಡಿದು ದಲಿತರವರೆಗೆ ಎಲ್ಲರನ್ನೂ ಕೂಡ ನೋಯಿಸಿದ್ದು, ತೊಂದರೆ ಕೊಟ್ಟಿದ್ದು, ಇಷ್ಟು ಬಿಟ್ಟರೆ ಅವರ ಬದುಕು ಹಸನಾಗಲಿಕ್ಕೆ ಕಾಂಗ್ರೆಸ್ಸು ಏನನ್ನೂ ಪ್ರಯತ್ನ ಮಾಡಲಿಲ್ಲ. ಆದರೆ ಮೊಸಳೆ ಕಣ್ಣೀರು ಹಾಕೋದ್ರಲ್ಲಿ ಕಾಂಗ್ರೆಸ್ ಎತ್ತಿದ ಕೈ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. 2 ಬಾರಿ ನಾವು ಯಾರನ್ನ ನಮ್ಮ ಅಂಬೇಡ್ಕರ್ ಅವರನ್ನ ದೇವರು ಅಂತ ನಾವು ಭಾವಿಸ್ತೇವೋ ಅವರನ್ನ 2 ಬಾರಿ 52 ಮತ್ತು 1952 ಮತ್ತು 54ರಲ್ಲಿ 2 ಬಾರಿ ಸೋಲಿಸಿದ್ದು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.